ದೇಶಾದ್ಯಂತ ನಡೆದಿದ್ದ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಈ ಕುರಿತು ಮಾತನಾಡೋಕೆ ದಕ್ಷಿಣ ಕನ್ನಡ ಜಿಲ್ಲೆಯ NSEI ಸಮಿತಿಯ ಅಧ್ಯಕ್ಷರಾಗಿರುವ ಸ್ವರ್ಣ ಆಳ್ವ ನಮ್ಮ ಜೊತೆಗಿದ್ದಾರೆ. ಈ ಘಟನೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಮೇ 3ರಂದು 22.5 ಲಕ್ಷ ವಿದ್ಯಾರ್ಥಿಗಳು ರಾಷ್ಟ್ರಾದ್ಯಂತ ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ. ಬರೆದ ನಂತರ ವಿದ್ಯಾರ್ಥಿಗಳಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಮಾಹಿತಿ ಸಿಗ್ತದೆ, ಅದು ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ. ಹಗಲು ರಾತ್ರಿ ಶ್ರಮಪಟ್ಟು ವರ್ಷಗಟ್ಟಲೆಯಿಂದ ವಿದ್ಯಾರ್ಥಿಗಳು ಈ ಒಂದು ಎಂಟ್ರೆನ್ಸ್ ಪರೀಕ್ಷೆಗೂ ತಯಾರಿಯನ್ನು ಮಾಡಿರ್ತಾರೆ. ಸೊ ಈಗ ವಿದ್ಯಾರ್ಥಿಗಳ ಮಾನಸಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಭಾಳಷ್ಟು ಕುಗ್ಗಿದ್ದಾರೆ ವಿದ್ಯಾರ್ಥಿಗಳು. ಯಾಕಂತ ಹೇಳಿದರೆ ಅವರಿಗೆ 1 ವರ್ಷಗಳ ಕಾಲ ಅವರು ಇದಕ್ಕೆ ತಯಾರಿಯನ್ನು ಮಾಡಿರ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು 1-2 ವರ್ಷಗಳಿಂದ ಶಿಕ್ಷಣವನ್ನು ನಿಲ್ಲಿಸಿ ಇದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಸಡನ್ನಾಗಿ ಇವರು ಕೇಂದ್ರ ಸರ್ಕಾರದವರು ಈ ಪರೀಕ್ಷೆ ರದ್ದು ಮಾಡೋದ್ರಿಂದ ಇದು ವಿದ್ಯಾರ್ಥಿಗಳ ಒಂದು ಮಾನಸಿಕ ಖಿನ್ನತೆ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀಳ್ತದೆ. ಜೊತೆಗೆ ಇದಕ್ಕೆ ಹೊಣೆ ವಿದ್ಯಾರ್ಥಿಗಳಲ್ಲ, ಯಾರೋ ಒಂದಿಬ್ಬರು ಮಾಡಿದ ತಪ್ಪಿಗೆ 22 ಲಕ್ಷ ವಿದ್ಯಾರ್ಥಿಗಳು ನೀವು ಒಂದು ಶಿಕ್ಷೆಯನ್ನು ನೀಡ್ತಾ ಇದ್ದೀರಾ. ಮೊಟ್ಟ ಮೊದಲನೇದಾಗಿ ಇದಕ್ಕೆ ಶಿಕ್ಷಣ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವರು ನೇರವಾಗಿ ಹೊಣೆ. ಯಾಕಂತ ಹೇಳಿದರೆ ಇದು ಪ್ರಥಮವಾಗಿ ಆಗುವಂಥದ್ದಲ್ಲ. ಕಳೆದ 2 ವರ್ಷಗಳ ಮೊದಲಾಗಿತ್ತು, ಅದರ ಮೊದಲು ಕೂಡ ಆಗಿತ್ತು. ಸತತವಾಗಿ ನಾವು ನೋಡ್ತಾ ಇದ್ದೇವೆ, ಕಳೆದ 4-5 ವರ್ಷಗಳಿಂದ ನಮ್ಮ ರಾಷ್ಟ್ರದಲ್ಲಿ 40ಕ್ಕೂ ಅಧಿಕ ಎಂಟ್ರೆನ್ಸ್ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗಿರುವಂಥದ್ದು. ಎಷ್ಟು ಮಂದಿಗೆ ನೀವು ಇದಕ್ಕೆ ಶಿಕ್ಷೆಯನ್ನು ಮಾಡಿದ್ದೀರಾ, ಎಷ್ಟು ಮಂದಿ ಅಪರಾಧಿಗಳನ್ನು ಬಂಧಿಸಿದ್ದೀರಾ, ಎಷ್ಟು ಜನ ಅಧಿಕಾರಿಗಳ ತಲೆದಂಡವನ್ನು ಮಾಡಿದ್ದೀರಾ, ಅದನ್ನೆಲ್ಲ ನೀವು ಮೊದಲೇ ಎಚ್ಚೆತ್ಕೊಂಡು ಮಾಡಿದರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇದಕ್ಕೆ ನೇರ ಹೊಣೆ ಮೋದಿ ಸರ್ಕಾರ, ಜೊತೆಗೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನೀಡಬೇಕಂತ ನಾವು ವಿನಂತಿಸ್ಕೊಳ್ತೇವೆ. ಅಷ್ಟೇ ಅಲ್ಲದೆ ನಿನ್ನೆಯೂ ಕೂಡ 22 ಲಕ್ಷ ವಿದ್ಯಾರ್ಥಿಗಳಿಗೆ ಯಾವುದು ಆಘಾತ ಆಗಿದೆ, ಯಾವುದು ಪರೀಕ್ಷೆ ರದ್ದಾಗಿದೆ ಅಂತ ಹೇಳಿ NSEI ಸಂಘಟನೆ ಅವ್ರ ಜೊತೆ ನಿಂತ್ಕೊಂಡಿರುವಂಥದ್ದು. ದೆಹಲಿಯಲ್ಲಿ NTA ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕಿದ್ದೇವೆ. ಜೊತೆಗೆ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ NSEI ಸಂಘಟನೆ ಒಂದು ಪ್ರತಿಭಟನೆಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ನೀಟ್ ಬರೆದ ವಿದ್ಯಾರ್ಥಿಗಳನ್ನು ಜೊತೆಗೂಡಿಸಿ ನಾವೊಂದು ಅವರಿಗೇನು ಪ್ರತಿಭಟನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಇದೀಗ ನಿಮ್ಮ ಈ ರದ್ದತಿ ನಂತರ ನೀಟ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ನಿಮ್ಮನ್ನು ಸಂಪರ್ಕ ಮಾಡಿ ನೋವನ್ನು ತೋಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಅತಿ ಹೆಚ್ಚು PU ಕಾಲೇಜುಗಳು ಇರುವಂಥದ್ದು. PU ಕಾಲೇಜಿನ ನಂತರ ವಿದ್ಯಾರ್ಥಿಗಳು ಈ ನೀಟನ್ನು ಬರೆಯುವಂಥದ್ದು. ಹಲವಾರು ನಮ್ಮಲ್ಲಿ ಸಂವಾದ ಆಗಿರುವಂಥದ್ದು. ಅವರನ್ನು ನಾವು ಮುಂದೆ ತಂದು ಅವರ ಜೊತೆ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೆ ಉದ್ದೇಶವನ್ನು ಮಾಡ್ಕೊಂಡಿದ್ದೇವೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಹೆದರ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವರು ಇಡೀ ವರ್ಷಗಳ ಕಾಲ ತಯಾರಿ ನಡೆಸಿರ್ತಾರೆ. ನಾಳೆ ವೈದ್ಯರಾಗಬೇಕಂತ ಕನಸು ಕಂಡಿರ್ತಾರೆ, ಇನ್ನೇನು ಆಗಬೇಕು ಅಂತ. ಸೊ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಬಹಳಷ್ಟು ಪ್ರಿಪರೇಷನ್ ಅವ್ರು ಮಾಡಿಟ್ಕೊಂಡಿರ್ತಾರೆ. ಅತಿ ಹೆಚ್ಚಾಗಿ ದಿನಕ್ಕೆ ಹಗಲು ರಾತ್ರಿ ಓದಿರುವಂಥದ್ದು. ಸೊ ಈಗ ಅವರೊಂದು ಮೆಂಟಲ್ ಸ್ಟೇಟ್ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಹೆದರ್ಕೊಂಡಿದ್ದಾರೆ. ಸೊ ಅವರು ಮುಂದೆ ಬಂದು ಮಾತನಾಡಲಿಕ್ಕೆ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಮಂಗಳೂರಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಂದಿ ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ, ಜೊತೆಗೆ ಉಡುಪಿಯಲ್ಲಿ ಕೂಡ ಎಷ್ಟು ಮಂದಿ ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ಎಂಬ ಮಾಹಿತಿ ಅನ್ನೋದು ನಮಗಿರುವ ಮಾಹಿತಿ ಪ್ರಕಾರ ಮೇ 3 ನಡೆಯುವ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 9,500 ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಜೊತೆಗೆ ಉಡುಪಿಯಲ್ಲಿ ಕೂಡ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟನ್ನು ಬರೆದಿರುವಂಥದ್ದು. ಸೊ ಈ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿ ನಮ್ಮ ಸಂಘಟನೆ ಇದೆ. ಆ ವಿದ್ಯಾರ್ಥಿಗಳ ಜೊತೆಗೂಡಿಸಿಕೊಂಡು ಈ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. 1 ವರ್ಷಗಳಿಂದ ಇವರು ಮಾಡಿರುವಂತಹ ಒಂದು ಕಷ್ಟ ಏನಿದೆ, ಪ್ರಯತ್ನ ಏನಿದೆ, ಅದಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ಈ ಪರೀಕ್ಷೆ ರದ್ದು ಮಾಡಿದ್ದಾರೆ, ಇದನ್ನು ಹಿಂಪಡಿಬೇಕು. ಆ ಯಾರೋ ಒಂದಿಬ್ಬರು ಮಾಡಿದ ತಪ್ಪಿಗೆ 22 ಲಕ್ಷ ವಿದ್ಯಾರ್ಥಿಗಳಿಗೆ ಇವರು ಶಿಕ್ಷೆಯನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. NSEI ಸಂಘಟನೆ ಆ ಪ್ರತಿಯೊಂದು ವಿದ್ಯಾರ್ಥಿಗಳ ಜೊತೆಗೆ ನಾವು ನಿಂತ್ಕೊಳ್ತೇವೆ. ಜೊತೆಗೆ ಈ ಹೋರಾಟಕ್ಕೆ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತಾ ಹೋಗ್ತೇವೆ. ಇದೀಗ ಅಕ್ರಮವನ್ನು ತಡೆಯಬೇಕಾದಂಥವರೇ ಅಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬೇಕಂತಲಾಗಿದ್ದ ಯಾರ ನಿರ್ಲಕ್ಷ್ಯದಿಂದ? ಇದರ ನಿರ್ಲಕ್ಷ್ಯ ಕೇಂದ್ರ ಸರ್ಕಾರದ NTA ಅಧಿಕಾರಿಗಳದ್ದು, ಜೊತೆಗೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್. ಈ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪ್ರಶ್ನೆಯನ್ನು ನಾವು ಸಾಮಾನ್ಯ ವಿದ್ಯಾರ್ಥಿ ಕೇಳ್ತೇವೆ. ನಿಮ್ಮ ತಪ್ಪಿಲ್ದಿದ್ದರೆ ನೀವು ಯಾಕೆ ಬಂದು ಈಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇಲ್ಲ? ತಾವು ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಿತ್ತು, ರಾಷ್ಟ್ರವನ್ನು ಉದ್ದೇಶಿಸಿ ಹೇಳಬೇಕಿತ್ತು ಏನು ಸಮಸ್ಯೆ ಆಗಿರುವಂಥದ್ದು. ನರೇಂದ್ರ ಮೋದಿ ಜನರಿಗೆ ಅಲ್ಲಿ ತಿರುಗಬೇಡಿ, ಇಲ್ಲಿ ತಿರುಗಬೇಡಿ ಏನೇನೋ ಹೇಳ್ತಾರೆ. ಇಂಥ ಸಂದರ್ಭ ಅವರು ಯಾಕೆ ಮಾತನಾಡ್ತಿಲ್ಲ? ರಾಷ್ಟ್ರದ ಪ್ರಧಾನಮಂತ್ರಿ, ಶಿಕ್ಷಣ ಮಂತ್ರಿ ಯಾಕೆ ಮಾತನಾಡ್ತಾ ಇಲ್ಲ? ಇದಕ್ಕೆ ನೇರ ಹೊಣೆ BJP ಸರ್ಕಾರ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ BJP ಸರ್ಕಾರ ನಮ್ಮ ರಾಷ್ಟ್ರದ ಆಡಳಿತ ನಂತರ ಬಹಳಷ್ಟು ಪೇಪರ್ಗಳು ಲೀಕ್ ಆಗುವಂಥದ್ದು. ಪ್ರತಿ ವಿದ್ಯಾರ್ಥಿ ಯಾರು ಎಕ್ಸಾಮನ್ನು ಬರ್ತಾರೆ ಅವರೊಂದು ಹೆದರಿಕೆಯಲ್ಲಿ ಬರ್ತಾ ಇದ್ದಾರೆ, ನಾಳೆ ಏನಾದರೂ ನಮ್ಮ ಪರೀಕ್ಷೆಯಲ್ಲಿ ನಮ್ಮ ಎಕ್ಸಾಮ್ನ ಪೇಪರ್ ಲೀಕ್ ಆದರೆ ಏನು ಗತಿ ಅಂತ. ಸೊ ಇಂತಹ ಪರಿಸ್ಥಿತಿ ನಮ್ಮ ದೇಶದ ನಿರ್ಮಾಣವಾಗಿದೆ. ಮುಂಬರುವಂಥ ಯುವ ಪೀಳಿಗೆಗೆ ಯಾವ ಸಂದೇಶ ನೀಡ್ತಾ ಇದ್ದಾರೆ, ಅದರ ಜೊತೆ ಎಷ್ಟು ಅಧಿಕಾರಿಗಳ ತಲೆದಂಡಾಗಿದೆ. NTA ಕಚೇರಿ ಇರೋದು ದೆಹಲಿಯಲ್ಲಿ, NTA ಇದಕ್ಕೆ ನೇರ ಹೊಣೆ ಪೇಪರ್ ಲೀಕ್ ಆಗಿರೋದಕ್ಕೆ. ಎಷ್ಟು ಅಧಿಕಾರಿಗಳನ್ನು ನೀವು ಬಂಧಿಸಿದ್ದೀರಾ? ಇದನ್ನು CBIಗೆ ನೀಡುವ ಮುಖ ನೀವು ಜನರ ಕಣ್ಣನ್ನು ಮರೆಮಾಚುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. CBI ಎಷ್ಟು ಜನರನ್ನು ಬಂಧಿಸಿದೆ? ಯಾರೋ ಒಬ್ಬನನ್ನು ಬಂಧಿಸಿ ನಾವು 10 ಲಕ್ಷಕ್ಕೆ ಆತ ಪೇಪರನ್ನು ತಗೊಂಡಿದ್ದರೆ ಅವನನ್ನು ಒಬ್ಬರನ್ನು ಒಳಗೆ ಹಾಕಿದ್ದೀರಾ. ಇದರ ಹಿಂದೆ ಅಧಿಕಾರಿಗಳಿಲ್ವಾ? ಇದರಿಂದ ಶಿಕ್ಷಣ ಇಲಾಖೆ NTA ಅಧಿಕಾರಿಗಳು ನೇರ ಶಾಮೀಲಾಗಿದ್ದಾರೆ. ಅವರನ್ನು ಕೂಡ ನೀವು ಬಂಧಿಸಬೇಕು. ಜೊತೆಗೆ ನೈತಿಕ ಹೊಣೆಯನ್ನು ಹೊತ್ತು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕಂತ ವಿನಂತಿಸ್ಕೊಳ್ತೇವೆ. ಇದು ಮುಖ್ಯವಾಗಿ ಹಲವಾರು ಕನಸುಗಳನ್ನು ಇಟ್ಕೊಂಡು ಈ ಪರೀಕ್ಷೆಯನ್ನು ಬರೆದಂತಹ ಲಕ್ಷ ಮಂದಿ ವಿದ್ಯಾರ್ಥಿಗಳು ಈ ಪರೀಕ್ಷಾ ರದ್ದತಿಯಿಂದ ಸಡನ್ ಆಗಿ ಖಿನ್ನತೆಗೆ ಒಳಗಾಗ್ತಾರೆ.
ಮಾನಸಿಕವಾಗಿ ಕುಗ್ತಾರೆ. ಇಂಥವರಿಗೆ ಏನಾದರೂ ನಿಮ್ಮ ನೇತೃತ್ವ NSY ಸಂಘಟನೆ ನೇತೃತ್ವದಲ್ಲಿ ಸಮಾಲೋಚನೆ ಮಾಡಿ ಅವರನ್ನು ರಿಫ್ರೆಶ್ ಮಾಡುವಂಥ ಪ್ರಯತ್ನ ಆಗುತ್ತಾ? ಹೋರಾಟದ ಹಾದಿ ಹೆಂಗಿರುತ್ತೆ ಅಂತ ನಿನ್ನೆ ಮಧ್ಯಾಹ್ನ ನಮಗೆ ಮಾಹಿತಿ ಬಂದ ತಕ್ಷಣ ಮೊದಲನಾಗಿ ನಾವು ಕೆಲವು ಕಾಲೇಜುಗಳ ಆಡಳಿತ ಮಂಡಳಿ ಮಾತನಾಡಿ ವಿದ್ಯಾರ್ಥಿಗಳ ಒಂದು ಸಂಪರ್ಕಕ್ಕೆ ಬಂದಿದ್ದೇವೆ. ಆ ವಿದ್ಯಾರ್ಥಿಗಳು ಭಾಳಷ್ಟು ಹೆದರಿದ್ದಾರೆ. ಸೊ ನಮಗೆ ಏನಂದರೆ ನಾವು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾಳೆ ಯಾವುದೇ ವಿದ್ಯಾರ್ಥಿ ಯಾವುದೋ ಒಂದು ತಪ್ಪು ನಿರ್ಧಾರವನ್ನು ತಗೊಳ್ಬಾರ್ದು. ಈ ಕೇಂದ್ರ ಸರ್ಕಾರ ಹುಚ್ಚಾಟದಿಂದ ವಿದ್ಯಾರ್ಥಿಗಳಿಗೆ ನೈತಿಕವಾಗಿ ಬಹಳಷ್ಟು ಕುಗ್ಗಿರುವಂಥದ್ದು. ಸೊ ಹಾಗಾಗಿ ನಾವು ಅವ್ರ ಜೊತೆ ನಾವು ನಿಂತ್ಕೊಳ್ತೇವೆ. ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಸಂಘಟನೆಯನ್ನು ಮುಖಾಂತರ ಅವ್ರು ನಮ್ಮನ್ನು ಹಣವನ್ನು ತೊಡ್ಕೋಬೋದು. ನಾವು ರಾಜ್ಯ ಸರ್ಕಾರ ಕೂಡ ಮನವಿಯನ್ನು ಮಾಡ್ತೇವೆ, ಏನಾದರೂ ಒಂದು ಕೌನ್ಸಿಲಿಂಗ್ ಥರ ಈ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ. ಯಾಕಂದರೆ 72 ಲಕ್ಷ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಬಹಳಷ್ಟು ವೀಕ್ ಮೈಂಡೆಡ್ ಇರ್ತಾರೆ. ಸೊ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಹೇಳಲಿಕ್ಕಾಗಲ್ಲ. ಇಂಥದ್ದೇನಾದರೂ ಆದರೆ ಇದಕ್ಕೆ ಹೊಣೆ ಶಿಕ್ಷಣ ಇಲಾಖೆ, ಕೇಂದ್ರ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರನ್ನ ಹೇಳಿಕ್ಕೆ ಬಯಸ್ತೇವೆ. ನಮ್ಮ ದೇಶದಲ್ಲಿ 2 ಘಟನೆಗಳು ಬಹಳ ಸಂಚಲನ ಮೂಡಿಸಿದೆ. ಅದರಲ್ಲೇ ಮೊದಲನೆಯದ್ದು, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನವನ್ನು 1 ವರ್ಷದ ಮಟ್ಟಿಗೆ ಖರೀದಿ ಮಾಡಬೇಡಿ, ಪ್ರವಾಸವನ್ನು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿಕೆಯನ್ನು ನೀಡಿದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಮೇ 3ರಂದು ನಡೆದಂತಹ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಎಲ್ಲದರ ಕುರಿತು ಮಾತನಾಡೋಕ್ಕೆ ಕಾಂಗ್ರೆಸ್ ಮುಖಂಡೆ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರುವ ಮಮತಾ ಗಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರು, ನಮ್ಮ ದೇಶದಲ್ಲಿ ಏನಾಗ್ತಿದೆ ಎಂಬುದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಮುಖ್ಯವಾಗಿ ನೀಟ್ ಪರೀಕ್ಷೆಯನ್ನು ಅಕ್ರಮದ ಆರೋಪವನ್ನು ಹೊರಿಸಿ ರದ್ದು ಮಾಡಲಾಗಿದೆ. ಈ ಕುರಿತು ನೀವೇನು ಪ್ರತಿಕ್ರಿಯೆ ನೀಡ್ತೀರಿ? ಮೇ 3ರಂದು ದೇಶದಾದ್ಯಂತ ನಡೆದಿರತಕ್ಕಂಥ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರದ್ದುಗೊಳಿಸಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಸುಮಾರು 22.5 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸು ಹೊತ್ತಿರ್ತಕ್ಕಂಥ ಈ ಪರೀಕ್ಷೆಯನ್ನು ಬರೆದಿದ್ದರು. ಆದರೆ ಪ್ರಶ್ನಾ ಪತ್ರಿಕೆ ಸೋರಿಕೆಯಂತಹ ಒಂದು ಗಂಭೀರ ಲೋಪದಿಂದಾಗಿ ಇಡೀ ಪರೀಕ್ಷಾ ವ್ಯವಸ್ಥೆಯೇ ಕುಸಿದು ಬಿದ್ದಿದೆ. ಕೇಂದ್ರ ಸರ್ಕಾರ ಈ ವೈಫಲ್ಯ, ಇದು ಪ್ರತಿಭಾವಂತ ವಿದ್ಯಾರ್ಥಿಗಳ ಬಾಳಿಗೆ ನಿಜವಾಗಿ ಕೂಡ ಇದೊಂದು ಸಂಕಷ್ಟದ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡುವಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪದೇ ಪದೇ, ಇದು ಈ ವರ್ಷ ಅಲ್ಲ, ಪದೇ ಪದೇ ಈ ಹಗರಣಗಳು ನಿರಂತರ ಒಂದು 3 ವರ್ಷದಿಂದ ಇದು ನಡೀತಾ ಇದ್ವಿ. ಕಳೆದ ವರ್ಷ ಹೇಳಿದರು, ನಾವು ಇದನ್ನು ಸರಿಪಡಿಸ್ತೀವಿ, ಯಾರು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದಾರ ಅವರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈವರೆಗೆ ಕೂಡ, ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಒಂದು ವಿಷಯವು ಬಂತು. ಇವತ್ತು ನಾವು ಹೇಳ್ತಾ ಇದ್ದೇವೆ, ಈ ದೇಶದ ನಮ್ಮ ಏನು ಎಜುಕೇಷನ್ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಇಷ್ಟೊಂದು ಮಕ್ಕಳ ವಿದ್ಯಾರ್ಥಿಗಳ ಬಾಳನ್ನು ಇವರು ಹಸನಾಗಿಸಿದ್ದಾರೆ. ಅವರಲ್ಲಿರ್ತಕ್ಕಂತಹ ಹುಮ್ಮಸ್ಸು, ಆ ನಂಬಿಕೆ, ಆ ಒಂದು ಆತ್ಮವಿಶ್ವಾಸ ಎಲ್ಲವೂ ಕೂಡ ಇವತ್ತು ಅದಕ್ಕೆ ಆ ನಂಬಿಕೆಗಳಿಗೆ ತುಂಬ ಒಂದು ಕೆಳಮಟ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಚ್ಚೇ ದಿನ್ ಆಯೇಗ ಅಂತ ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ನಾವು ಮನ್ ಕಿ ಬಾತ್ ಅಂತ ಕಾರ್ಯಕ್ರಮ ಮಾಡ್ತಾರೆ. ನಾವು ಅವರಿಗೆ ಹೇಳ್ತಾ ಇದ್ದೇವೆ, ನಿಮ್ಮ ಮನ್ ಕಿ ಬಾತ್ ಇದೇನಾ, ಅಚ್ಚೇ ದಿನ್ ಇದೇನಾ? ಒಂದು ಕಡೆ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಂಗಾರ ನೀವು ತಗೊಳ್ಬೇಡಿ, ಇದು ದೇಶದ ಸುಭದ್ರತೆಯಿಂದ ಇದಾಗ್ತದೆ ಅಂತ ಹೇಳ್ತಾರೆ. ಹೊರ ದೇಶಗಳಿಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಭಾರತ ದೇಶ ಇಷ್ಟೊಂದು ಮುಂದುವರೆದಿದ್ದರೂ ಕೂಡ ಹಿಂದಿನಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಹೇಗಿತ್ತು, ಈಗ ಹೇಗಿದೆ. ಕಾಂಗ್ರೆಸ್ ಪಕ್ಷ ಸರ್ಕಾರ, ದೇಶದ ಪ್ರಧಾನಮಂತ್ರಿಗಳು ಆಗಿಂದ ಈಗಿನವರೆಗೆ ನಾವು ನೋಡಿದರೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಎಲ್ಲವನ್ನು ಕೂಡ ಇವತ್ತು ಖಾಸಗೀಕರಣ ಮಾಡಿದ್ದಾರೆ. ಎಲ್ಲವೂ ಕೂಡ ಖಾಸಗಿಯವರಿಗೆ ಮಾರಿಬಿಟ್ಟಿದ್ದಾರೆ. ಅದು ಒಂದು ಕಡೆಯಾದರೆ ಇವತ್ತು ಇಂತಹ ಪರಿಸ್ಥಿತಿ. ಆದರೆ ನಾವಿವತ್ತು ಕೇಳ್ತಾ ಇದ್ದೇವೆ, ಈ ದೇಶ ಏನೊಂದು ಕನಸನ್ನು ಹೊತ್ತಂಥ ಭವಿಷ್ಯದ ವಿದ್ಯಾರ್ಥಿಗಳು ಇಂತಹ ನೀಟ್ ಪರೀಕ್ಷೆಯಲ್ಲೇ ಈ ರೀತಿಯೊಂದು ಅಕ್ರಮ ನಡೀತಾ ಇದೆ ಅಂತೇಳಿದರೆ ನಮ್ಮ ದೇಶದ ವಿಪರ್ಯಾಸ ಎಲ್ಲಿದೆ ಅಂತೇಳಿ ನಾವು ಹೇಳ್ಬೋದು. ಒಂದು ಕಡೆ ದೇಶದ ಭದ್ರತೆ ಎಲ್ಲಿ ಹೋಗಿರ್ಬೋದು, ಇನ್ನು ಒಂದು ಹೊರ ದೇಶಗಳಿಂದ ನುಸುಳಿಕೋರರು ಬರುವಾಗ ಇವರು ಎಷ್ಟು ಭದ್ರತೆಯನ್ನು ಕೊಟ್ಟಾರು. ದೇಶದಲ್ಲಿ ನೀಟ್ ಪರೀಕ್ಷೆಯೇ ಈ ರೀತಿ ಆದರೆ ಇನ್ನು ದೇಶದ ರಕ್ಷಣೆ ಎಲ್ಲಿದೆ? ಇದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಜನರು ಇದನ್ನು
ಮನವರಿಕೆ ಮಾಡಿಕೊಳ್ಬೇಕು. ಜನರು ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಾವು ಏನಿವತ್ತು ನಮ್ಮ ದೇಶದ ವಿಶ್ವಗುರು ಅಂತ ಈ ದೇಶದ ಪ್ರಧಾನಮಂತ್ರಿಗಳನ್ನು ಹೇಳ್ತಾರೆ. ಆದರೆ ವಿಶ್ವಗುರು ಅಂತ ಹೇಳುವವರು ದೇಶದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ ಅಂತ ನಾವು ಹೇಳುವುದಕ್ಕೆ ಬಹಳಷ್ಟು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಇದನ್ನು ಖಂಡನೆಯನ್ನು ಕೂಡ ಮಾಡ್ತೇವೆ. ಇಂತಹ ಪರಿಸ್ಥಿತಿಗೆ ತನ್ನಂಥ ಮಂತ್ರಿಗಳು ಯಾರಿದ್ದಾರೋ ಅವರು ಇದಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಖಂಡಿತ ಕೊಡಬೇಕು. ಇದಕ್ಕೆ ರಾಜೀನಾಮೆಯನ್ನು, ಇದಕ್ಕೆ ಒಕ್ಕೊರಲ ಧ್ವನಿಯಾಗಿ ಎಲ್ಲ ವಿದ್ಯಾವಂತರು, ಮಕ್ಕಳ ಪೋಷಕರು, ಇಡೀ ದೇಶವೇ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಈ ರೀತಿ ಇದನ್ನು ಬಿಟ್ಟರೆ ಇದು ಒಮ್ಮೆ ಆದ ಪರಿಸ್ಥಿತಿ ಅಲ್ಲ, 3ನೇ ಬಾರಿಗೆ ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯ ಸೋರಿಕೆ ಆಗ್ತಿರೋದು. ಇದನ್ನು ಎಲ್ಲರೂ ಕೂಡ ಗಮನಿಸಿ, ಇದಕ್ಕೆ ಇನ್ನು ಸುಮ್ಮನೆ ಇದ್ದರೆ ಖಂಡಿತ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗುವುದರಲ್ಲಿ ಈಗಲೇ ಹೋಗಿ ಆಗಿದೆ. ಇನ್ನಷ್ಟು ಅಧೋಗತಿಗೆ ನಮ್ಮ ದೇಶ ಹೋಗ್ತದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮೇಡಮ್, ಇದು ನೀಟ್ ಅನ್ನೋದು ಪ್ರಮುಖವಾದಂಥ ಒಂದು ಪ್ರವೇಶ ಪರೀಕ್ಷೆ. ಈ ನಿಟ್ಟಿನಲ್ಲಿ ಆ ಪರೀಕ್ಷೆ ನಡೆಯುವಂಥ ಮುಂಚೆ ಹಲವಾರು ಸಿದ್ಧತೆಗಳನ್ನು ಆಯಾ ಇಲಾಖೆ ಮಾಡಬೇಕಾಗುತ್ತೆ. ಆದರೆ ಈ ಸಲದ ಅಕ್ರಮ ಆಗಿದೆ ಅಂತ ಈ ಪರೀಕ್ಷೆ ಆದಮೇಲೆ ಹೇಳಿಕೊಂಡು ಅದನ್ನು ರದ್ದು ಮಾಡಲಾಗಿದೆ. ಇದಕ್ಕೆ ಯಾರು ಕಾರಣ ಅಂತ ನೇರವಾಗಿ? ಸರ್ಕಾರ. ಇವತ್ತು ನೀಟ್ ದೇಶ ಮಟ್ಟದಲ್ಲಿ ನಡೀತಾ ಇದ್ದದ್ದು. ಮೊದಲು CET ಇತ್ತು. ನಮ್ಮ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದಲ್ಲಿ CET ಪರೀಕ್ಷೆಗಳು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಜರುಗ್ತಾ ಇದ್ದವು. ಇಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಆಗ್ತಾ ಇರಲಿಲ್ಲ. ಆದರೆ ಇದು ಇವತ್ತು CET ಬಿಟ್ಟು ನೀಟಿಗೆ ಬಂದಾಗ ಇದು ದೇಶ ಮಟ್ಟದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ. ಇದಕ್ಕೆ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಇದನ್ನು ಕೇಂದ್ರ ಸರ್ಕಾರ ನೀಟನ್ನು ಕಡ್ಡಾಯ ಮಾಡಿತ್ತು. ಕಡ್ಡಾಯ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಇಷ್ಟು ಒಂದು ವ್ಯವಸ್ಥೀಕರಣ ಇದ್ದಂಥ ಒಂದು ಎಕ್ಸಾಮ್ ಆದಮೇಲೆ ಇದು ಸೋರಿಕೆ ಆಗಿದೆ ಅಂತ ಒಂದು ಹೇಳುವಂತಹ ವಿಪರ್ಯಾಸ ಇದು ನಮ್ಮ ದೇಶದ ಅವ್ಯವಸ್ಥೆಗೆ ಕಾರಣ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ನೇರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಮಂತ್ರಿಗಳು ಇದಕ್ಕೆ ಹೊಣೆ ಆಗ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಹೊಣೆ ಆಗ್ತಾರೆ. ಅವರು ನಾವು ಮೊನ್ನೆ ನೋಡಿದೆವು, ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿ ಬಿದ್ದು ಹೋದಾಗ ದೇಶವನ್ನು ಉದ್ದೇಶಿಸಿ ಮಾತಾಡಿದರು. ಇವತ್ತು ನೀಟ್ ಪರೀಕ್ಷೆ ಮಕ್ಕಳು ಬರೆದು ರದ್ದಾದಾಗ ಕೂಡ ದೇಶದ ಪ್ರಧಾನಮಂತ್ರಿಗಳು ಕ್ಷಮೆಯನ್ನು ಕೇಳಬೇಕು, ದೇಶದ ಜನತೆ ಹತ್ರ ಕ್ಷಮೆ ಕೇಳಬೇಕು. ಹಾಗೆಯೇ ಅವರು ದೇಶವನ್ನು ಉದ್ದೇಶಿಸಿ ಇದರಲ್ಲಿ ಭಾಷಣ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್, ಈ ಒಂದು ಕ್ರಮದ ವಿರುದ್ಧ ಕಾಂಗ್ರೆಸ್ ನೇತೃತ್ವದಲ್ಲಿ ಆಯಾಯ ಮಟ್ಟ ಅಂದರೆ ಪ್ರಾದೇಶಿಕವಾಗಿ ಪ್ರತಿಭಟನೆ ಏನಾದರೂ ಹೋರಾಟ ನಡೆಯುತ್ತಾ? ಖಂಡಿತ ನಡೀತದೆ. ನಾವು ಈಗಾಗಲೇ ಹೇಳಿದ್ದೇವೆ, ಇಂಥ ಒಂದು ಈಗ ಪುನಃ ಪರೀಕ್ಷೆಗೆ ಅವರು ಅವಕಾಶ ಕೊಟ್ಟರು ಕೂಡ ಮೊನ್ನೆ ಅಷ್ಟೊಂದು ಲಕ್ಷ ವಿದ್ಯಾರ್ಥಿಗಳು ಬರೆದಂಥ ಆ ಮೌಲ್ಯ ಎಲ್ಲಿ ಹೋಯಿತು? ಆ ಮಕ್ಕಳು ಕಷ್ಟಪಟ್ಟದ್ದಕ್ಕೆ ಬೆಲೆ ಕಟ್ಟೋರು ಯಾರು? ಇನ್ನು ಆ ಸಮಯ ವ್ಯರ್ಥ ಆಗಿದೆ, ಆ ಮಕ್ಕಳ ಅಷ್ಟು ಪರಿಶ್ರಮ ವ್ಯರ್ಥವಾಗಿದೆ. ಇದೆಲ್ಲದಕ್ಕೆ ಯಾರು ಹೊಣೆ? ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಪ್ರತಿಭಟನೆಗಿಂತಲೂ ಕೂಡ ಇದಕ್ಕೆ ಜವಾಬ್ದಾರಿ ಹೊತ್ತುಕೊಳ್ಬೇಕು. ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಅವರ ವೈಫಲ್ಯತೆಯನ್ನು ಅರಿತು ಇದಕ್ಕೆ ನಿಜವಾಗಿ ಕೂಡ ಮಕ್ಕಳ ಮೇಲೆ ಗೌರವ ಇದ್ದರೆ, ಇಷ್ಟೊಂದು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಮೇಲೆ ಗೌರವ ಇದ್ದರೆ ಅವರು ಖಂಡಿತವಾಗಿ ಕೂಡ ಇದಕ್ಕೆ ದೇಶದ ಜನತೆಯ ಮೇಲೆ ಪ್ರಧಾನಮಂತ್ರಿಗಳು, ಆ ಮಂತ್ರಿಗಳು ಕ್ಷಮೆಯನ್ನು ಕೇಳಬೇಕು, ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ತೇವೆ. ಇದೀಗ ನಮ್ಮ ಜೊತೆ ಜಿಲ್ಲಾ ನಗರ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡಿಯಾಗಿರುವ ಅಪಿಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಇದೀಗ ನಮ್ಮ ದೇಶದಲ್ಲಿ ಇದ್ದಕ್ಕಿದ್ದಂತೆ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂಬ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು? ದೇಶದ ಏನು ಶಿಕ್ಷಣ ಮಂತ್ರಿಗಳು ಇದಕ್ಕೆ ಮೊದಲಾಗಿ ರಾಜೀನಾಮೆ ಕೊಡಬೇಕು. ಯಾಕಂತ ಹೇಳಿದರೆ ಇವತ್ತು ಮಕ್ಕಳ ಭವಿಷ್ಯದ ಜೊತೆಯಲ್ಲೇ ಅವರು ಆಟ ಆಡ್ತಾ ಇದ್ದಾರೆ. ಮಕ್ಕಳು ಎಷ್ಟು 1, 2, 3 ಸಲ ಎಲ್ಲರನ್ನು ಒಂದೇ ಸಲ ಅವರು ಮೂರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮೊದಲ ಬಾರಿ ಅಲ್ಲ, 2-3 ಸಲ ಹೀಗೆ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಪರೀಕ್ಷೆಯನ್ನು ರದ್ದು ಮಾಡುವಂಥದ್ದು. ಮಕ್ಕಳು ಎಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಓದಿ ತನ್ನ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರು ಎಲ್ಲ ಹಗಲಿರುಳು ಅವರು ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ, ದೇಶದ 22 ಲಕ್ಷ ಜನರು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಕಟ್ಟಿ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವರು ತಯಾರಿ ಮಾಡಿದರು. ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾಡಿದಂಥ ಅನ್ಯಾಯ ಇವತ್ತು ಬಹಳ ಘೋರವಾದದ್ದು. ಇದನ್ನು ಕೂಡಲೇ ನಾನು ಮಹಿಳಾ ಅಧ್ಯಕ್ಷೆಯಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮಕ್ಕಳ ಜೊತೆಯಲ್ಲಿ ಆಟ ಆಡಬೇಡಿ.
ಮಕ್ಕಳು ತಿರುಗಿ ಬಿದ್ದರೆ ಇವತ್ತು ದೇಶ ಏನಾಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಧಾನಿಯವರು ಬಹಳಷ್ಟು ಮಾತಾಡ್ತಾರೆ ಮಹಿಳೆಯರ ಬಗ್ಗೆ, ಮೀಸಲಾತಿ ಕೊಡ್ತೇನೆ ಅದು ಇದು ಅಂತೇಳಿ. ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಮಹಿಳೆಯರಿಗೆ. ಇದನ್ನು ಗಮನದಲ್ಲಿಟ್ಟು ಈ ಒಂದು ಮಕ್ಕಳ ಪರೀಕ್ಷೆ ಏನು ರದ್ದು ಮಾಡಿದ್ದಾರೆ ಅದನ್ನು ಪುನಃ ಜಾರಿ ಮಾಡಿ ಅವರಿಗೆ ಒಳ್ಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಅವರೆಲ್ಲರ ಭವಿಷ್ಯವನ್ನು ರೂಪಿಸಬೇಕಂದ ಪ್ರಧಾನಿಯವರ ಜವಾಬ್ದಾರಿ. ಅವರು ಅದನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇದೊಂದು ಸೋಲಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀಟ್ ಪರೀಕ್ಷೆ ರದ್ದು ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೆ ಹರೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ನೀಟ್ ಪರೀಕ್ಷೆಯನ್ನು ಇದ್ದಕ್ಕಿದ್ದಂತೆ ರದ್ದು ಮಾಡಲಾಗಿರುವಂಥದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯ ಕಾರಣ ಕೊಟ್ಟು ಈ ಪರೀಕ್ಷೆಯನ್ನು ರದ್ದು ಮಾಡಲಾಗಿರುವಂಥದ್ದು. ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂಬ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಕುರಿತು ನಿಮ್ಮ ಪ್ರತಿಕ್ರಿಯೆ? ಇವತ್ತು ರಾಷ್ಟ್ರೀಯ ಪರೀಕ್ಷಾ ಆಯೋಗ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನಾ ಪತ್ರಿಕೆಗಳು ಅದು ಬಯಲಾಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಪರೀಕ್ಷೆಯನ್ನು ರದ್ದುಪಡಿಸಿರುವಂಥದ್ದು. ಬಹುಶಃ ಕೇಂದ್ರ ಸರ್ಕಾರದ ಬಹುದೊಡ್ಡ ಬೇಜವಾಬ್ದಾರಿ ಇದರಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. 23 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ಪರೀಕ್ಷೆಯನ್ನು ಬರೆಯುವವರಿದ್ದರು. ಅದರಲ್ಲಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರೆಲ್ಲ ಇವತ್ತು ಈ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ನಾವು ಹೇಳ್ತೇವೆ. ಮುಂದಿನ ಜನಾಂಗದ ಈ ಒಂದು 23 ಲಕ್ಷ ಮಕ್ಕಳು ಇವತ್ತು ಅದೆಷ್ಟೋ ಸಮಯಗಳ ಕಾಲ ಅದಕ್ಕೆ ಅಭ್ಯಾಸ ಮಾಡಿ ಆ ನೀಟ್ ಪರೀಕ್ಷೆಗೋಸ್ಕರ ರೆಡಿಯಾಗಿದ್ದಂಥ ಪರಿಸ್ಥಿತಿ. ಕೊನೆ ಗಳಿಗೆಯಲ್ಲಿ ಪರೀಕ್ಷೆ ರದ್ದಾದರೆ ಈ ಮಕ್ಕಳ ಪರಿಸ್ಥಿತಿ ಏನು? ಇನ್ನು ಮತ್ತೆ ಪರೀಕ್ಷೆಯನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. CBI ತನಿಖೆಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಏನು ಕೊಟ್ಟರು, ಯಾವ ತನಿಖೆ ಆದರೂ ಇಷ್ಟರವರೆಗೆ CBI ತನಿಖೆಯಲ್ಲಿ ಈ ದೇಶದಲ್ಲಿ ಯಾರಿಗೆ ಕೂಡ ಶಿಕ್ಷೆ ಆದದ್ದನ್ನು ನಾವು ಕಂಡಿಲ್ಲ. CBI ಇರಲಿ, ED ಇರಲಿ, ಇಲೆಕ್ಷನ್ ಕಮಿಷನ್ ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಎಲ್ಲ ಕೂಡ ಕೇಂದ್ರ ಸರ್ಕಾರ ಏನು ಹೇಳ್ತದೆ ಆ ಪ್ರಕಾರ ನಡೆದುಕೊಳ್ಳುವಂಥ ಒಂದು ಏಜೆನ್ಸಿಗಳು ಆಗಿರೋದ್ರಿಂದ ಅದು ಆಟೋನಮಸ್ ಆಗಿ ಉಳಿದಿಲ್ಲ. ಇದು ಎಲ್ಲ BJP ಸರ್ಕಾರದ ಕೈಗೊಂಬೆಯಾಗಿ ಉಳಿದಿದೆ. ಆದ್ದರಿಂದ ಇದು ಕೂಡ ಯಾವುದೇ ಪ್ರಯೋಜನವನ್ನು ಈ ಒಂದು ಇವರ ತನಿಖೆಯಿಂದ ಕೂಡ ಆಗೋದಿಲ್ಲ. ಮಕ್ಕಳ ಪರಿಸ್ಥಿತಿ ಡೋಲಾಯಮಾನ. ಆ ಮಕ್ಕಳು ಏನು ಮಾಡ್ತಾರೆ ಅನ್ನುವಂಥದ್ದು ಮಾತೆತ್ತಿದ್ರೆ ಹೇಳ್ತಾರೆ. ಮಕ್ಕಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಅಂತೆ, ಮಕ್ಕಳೊಂದಿಗೆ ಚರ್ಚೆ ಅಂತೆ, ಒಂದು ಕಡೆ ಚಾಯ್ ಪೇ ಚರ್ಚೆ ಅಂತೆ, ಒಂದು ಕಡೆ ಏನು ಅಚ್ಚೇ ದಿನ ಅಂತೆ, ಇನ್ನೊಂದು ಕಡೆ ಅಮೃತ ಕಾಲ ಅಂತೆ. ಯಾವ ಕಾಲ, ಯಾವ ಅಚ್ಚೇ ದಿನ, ಎಲ್ಲಿ ಬಂದಿದೆ, ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಈ ದೇಶದ ಜನರು ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರೂ ಕೂಡ ಒಂದು ಕಷ್ಟವನ್ನೇ ಅನುಭವಿಸ್ತಾ ಇದ್ದಾರೆ ಹೊರತು ಯಾವ ಜನರು ಕೂಡ ಇವತ್ತು ನೆಮ್ಮದಿಯಲ್ಲಿ ಇಲ್ಲ ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ. ಆದ್ದರಿಂದ ಈ 23 ಲಕ್ಷ ಮಕ್ಕಳ ಏನು ಭವಿಷ್ಯ, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊರಬೇಕು, ಮೋದಿ ಸರ್ಕಾರ ಹೊರಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ದೇಶ ಒಂದು ಭದ್ರತೆಯಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಕ್ಕಳ ಪರೀಕ್ಷೆಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಅನಾಹುತಗಳು ಆಗ್ತವೆ ಅನ್ನುವಂಥದ್ದನ್ನು ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಸುಪರ್ದಿಯಲ್ಲಿ ಆಗುವಂಥದ್ದು. ಅನೇಕ ರಾಜ್ಯಗಳ ಜನರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದು ಇಂಥ ಒಂದು ಪರಿಸ್ಥಿತಿ ಮಕ್ಕಳಿಗೆ, ವಿದ್ಯಾರ್ಥಿಗಳೇ ಆಗ್ಬೋದು. ಯಾಕೆಂತೇಳಿದರೆ ವಿದ್ಯಾಭ್ಯಾಸ ಅನ್ನೋದು ಈ ದೇಶದಲ್ಲಿ ಮುಂದಿನ ನಮ್ಮ ದೇಶ ಯಾವ ರೀತಿ ನಡಿಬೇಕು, ಈ ದೇಶದ ಭವಿಷ್ಯ ಏನು, ಇದೆಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿದೆ. ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು. ಈ ಪ್ರಶ್ನಾ ಪತ್ರಿಕೆ ಏನು ಬಹಿರಂಗ ಆಗಿದೆ ಅಂತ ಹೇಳ್ತಾರೆ, ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಮತ್ತು ಆ ಮಕ್ಕಳ ಒಂದು ಭವಿಷ್ಯದ ಜೊತೆ ನಾವು ನಿಲ್ತೇವೆ. ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಈ ಒಂದು ಸರ್ಕಾರ ಮಾಡಬೇಕು ಅಂತೇಳಿ ನಾವು ಉಗ್ರವಾಗಿ ಆ ಒಂದು ಪ್ರಕರಣವನ್ನು ಖಂಡಿಸಿಕೊಂಡು ಈ ಒಂದು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಹಲವಾರು ಕನಸುಗಳನ್ನು ಇಟ್ಕೊಂಡು ಹಲವು ವರ್ಷಗಳ ಕಾಲ, ಹಲವು ತಿಂಗಳುಗಳ ಕಾಲ ಪರೀಕ್ಷೆಗಾಗಿ ಕಲಿತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯನ್ನು ಬರೆದ ನಂತರ ಇದ್ದಕ್ಕಿದ್ದಂತೆ ಅಕ್ರಮದ ಆರೋಪವನ್ನು ಹೊರಿಸಿ ಪರೀಕ್ಷೆಯನ್ನೇ ರದ್ದತಿ ಮಾಡಿರುವುದು ಶಾಕಿಂಗ್ ನೀಡಿರುವಂಥದ್ದು. ಇದಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಕ್ರಮವನ್ನು ತಡೆಯಬೇಕಾದಂಥವರು ಅಕ್ರಮವನ್ನು ಯಾಕೆ ತಡೆಯಲಿಲ್ಲ ಎಂಬಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ, ಇಲಾಖೆಗಳ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಮೂಲಕ ಲಕ್ಷ ಲಕ್ಷ ಮಂದಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂಬಂತಹ
ಆಕ್ರೋಶ ವ್ಯಕ್ತ ಆಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.